ಉತ್ತರ ಪ್ರದೇಶದಲ್ಲಿ ಗಂಗಾ ಯಮುನಾ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿ ಸಿಎಂ ಯೋಗಿ ನಾಡು ನರಕದಂತಾಗಿದೆ. ರಣಭೀಕರ ಪ್ರವಾಹದಿಂದ ಪ್ರಯಾಗ್ರಾಜ್, ಕಾಶಿ ಸೇರಿದಂತೆ ಹಲವೆಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ತಗ್ಗು ಪ್ರದೇಶಗಳು, ಜಮೀನು, ಪ್ರಮುಖ ನಗರಗಳೇ ಜಲಾವೃತವಾಗಿದ್ದು ಜಲತಾಂಡವಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಎಷ್ಟರ ಮಟ್ಟಿಗೆ ಭೀಕರ ಪ್ರವಾಹ ಅನ್ನೋದಕ್ಕೆ ಇದೊಂದು ದೃಶ್ಯ ನೋಡಿದ್ರೇನೆ ಗೊತ್ತಾಗುತ್ತೆ. ಇದು ಪ್ರಯಾಗ್ರಾಜ್ನ ಛೋಟಾ ಬಗಾಡ ಎಂಬ ಪ್ರದೇಶದಲ್ಲಿ ಕಂಡು ಬಂದ ಹೃದಯ ವಿದ್ರಾವಕ ಸನ್ನಿವೇಶ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸಿಲುಕಿದ್ದ ಕುಟುಂಬದ ಸಹಾಯಕ್ಕೆ ಯಾರೂ ಬಂದಿರಲಿಲ್ಲ. ಕೊನೆಗೆ ಕುಟುಂಬದ ಸದಸ್ಯರು ತಾಯಿ ಮತ್ತು ನವಜಾತ ಶಿಶುವನ್ನ ಬಾಹುಬಲಿಯಂತೆ ರಕ್ಷಣೆ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದು ಗಂಗಾ ಮಾತೆ ಬಡವರ ಮೇಲೆ ಕರುಣೆ ತೋರುವಂತ ಜನ ಬೇಡಿಕೊಳ್ತಿದ್ದಾರೆ. ಮತ್ತೊಂದೆಡೆ ಪ್ರವಾಹದ ಕಳವಳದ ನಡುವೆಯೂ ಗಂಗಾ ಮಾತೆಗೆ ಭಕ್ತಿ ಪರಾಕಾಷ್ಠೆ ಮೆರೆದಿದ್ದಾರೆ. ಅಲಹಾಬಾದ್ ಪೊಲೀಸ್ ಅಧಿಕಾರಿ ಚಂದ್ರದೀಪ್ ನಿಷಾದ್ ಮನೆಗೆ ನೀರು ನುಗ್ಗಿದಾಗ ಪೂಜೆ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಾರೆ ಪ್ರವಾಹದಿಂದಾಗಿ ಉತ್ತರ ಪ್ರದೇಶದಲ್ಲಿ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ರಕ್ಷಣಾ ಕಾರ್ಯಕ್ಕಾಗಿ ಸಿಎಂ ಯೋಗಿ 11 ಸಚಿವರ ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಎಲ್ಲೆಲ್ಲಿ ಜನ ಸಿಲುಕಿದ್ದಾರೋ ಅವರನ್ನ ನಿರಂತರವಾಗಿ ರಕ್ಷಣೆ ಮಾಡಲಾಗ್ತಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.